ಜಿಲ್ಲೆಯಲ್ಲಿ ಆತಂಕ ಮೂಡಿಸಿರುವ ಘಟನೆ ನಡೆದಿದೆ. ಕಾಂಗ್ರೆಸ್ ಮುಖಂಡ ಹಾಗೂ ಗೋಪುರದ ವ್ಯಾಪಾರಿಯಾಗಿದ್ದ 50 ವರ್ಷದ ಶಿವಲಿಂಗಪ್ಪ ಅವರು 3 ದಿನಗಳ ಹಿಂದೆ ನಾಪತ್ತೆಯಾಗಿದ್ದು, ಇಂದು ಗೋನೂರು ರಿಂಗ್ ರಸ್ತೆ ಸಮೀಪ ಶವವಾಗಿ ಪತ್ತೆಯಾಗಿದ್ದಾರೆ. ಈ ಘಟನೆ ಸ್ಥಳೀಯರಲ್ಲಿ ಭಾರೀ ಆತಂಕ ಹಾಗೂ ದುಃಖವನ್ನುಂಟು ಮಾಡಿದೆ. 3 ದಿನಗಳ ಹಿಂದೆ ಮನೆಯಿಂದ ಹೊರಟಿದ್ದ ಶಿವಲಿಂಗಪ್ಪ ಅವರು ಮರಳಿ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಆತಂಕಗೊಂಡು ಹುಡುಕಾಟ ನಡೆಸಿದ್ರು. ನಂತರ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣವು ದಾಖಲಾಗಿತ್ತು. ಇಂದು ಬೆಳಗ್ಗೆ ಗೋನೂರು ರಿಂಗ್ ರಸ್ತೆಯ ಬಳಿ ಅವರ ಶವ ಪತ್ತೆಯಾಗಿದ್ದು, ಇದೊಂದು ಭೀಕರ ಕೊಲೆ ಪ್ರಕರಣ ಎಂದು ಶಂಕಿಸಲಾಗಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಶವವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಈ ಘಟನೆ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಈ ಕುರಿತು ಮೃತರ ಅಳಿಯ ಬಸವರಾಜ್ ಹಾಗೂ ಮೇದೆಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಆಜಪ್ಪ ಅವರು ಮಾತನಾಡಿ, ಶಿವಲಿಂಗಪ್ಪ ಅವರು ಯಾರಿಗೂ ವೈರಾಗ್ಯವಿಲ್ಲದ ಸರಳ ವ್ಯಕ್ತಿಯಾಗಿದ್ದರು. ಅವರ ನಾಪತ್ತೆ ಹಾಗೂ ಕೊಲೆ ಪ್ರಕರಣದ ಹಿಂದಿರುವ ಕಾರಣವನ್ನ ಪೊಲೀಸರು ಶೀಘ್ರ ಪತ್ತೆ ಹಚ್ಚಬೇಕು ಮತ್ತು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಘಟನೆ ಜಿಲ್ಲೆಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದು, ವ್ಯಾಪಾರ ವಲಯ ಹಾಗೂ ರಾಜಕೀಯ ವಲಯದಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್ ಹರೀಶ್, ಎನ್ಕೆಎಸ್ ಟಿವಿ 4 ಚಿತ್ರದುರ್ಗ. ನನ್ನ ಹೆಸರು ಅಜ್ಜಪ್ಪ ಅಂತ ಹೇಳಿ, ಮೇದಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಅವರು ನಮ್ಮ ಸ್ನೇಹಿತರು. ಮೊನ್ನೆ ಮಿಸ್ಸಿಂಗ್ ಆಗಿದೆ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರು. ಮಾಡಿದಾಗ ನಾವು ಹೋಗಿ ಸ್ಟೇಷನ್ಗೆ ಹೋದಾಗ ಕೇಸ್ ರಿಜಿಸ್ಟರ್ ಆಗಿತ್ತು. ಅದು ಆದಮೇಲೆ ನಾವು ಅಲ್ಲಿ ಹುಡುಕಾಡಿದ್ವಿ. ಹುಡುಕಾಡೋ ಟೈಮ್ನಲ್ಲಿ ಅದು ಚಳ್ಳಕೆರೆ ರೋಡ್ನಲ್ಲಿ ನಮಗೆ ಲೊಕೇಶನ್ ಸಿಗುತ್ತೆ ಅಂತ ನಿನ್ನೆ ಸಾಯಂಕಾಲ ಹೇಳಿ ಗೊತ್ತಾದಾಗ ಅಲ್ಲಿಂದ ಬಂದು ಗೋನೂರು ರೋಡ್ನಾಗೆ ಲೊಕೇಶನ್ ಇದೆ ಅಂತ ನಾವು ಹುಡುಕಿದ್ವಿ, ಸಿಗಲಿಲ್ಲ. ಇಷ್ಟಾದಮೇಲೆ ಬೆಳಗ್ಗೆ ಗೊತ್ತಾಯ್ತು ನಮಗೆ, ಪೊಲೀಸರು ಹೀಗೆ ಬಾಡಿ ಸಿಕ್ಕಿದೆ ಅಂತ ಹೇಳಿದಾಗ ನಾವು ಇಲ್ಲಿ ಬಂದು ಸ್ಪಾಟಲ್ಲಿ ನೋಡಿದ್ವಿ. ಈ ಮನುಷ್ಯ ಒಳ್ಳೆ ಜನನೂರವಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಿದ್ದು, ಭಾಳಷ್ಟು ಅನ್ನದಾಸೋಹ ಕಾರ್ಯಕ್ರಮ ನಡೆಸ್ತಿದ್ದ. ಇಂಥ ಮನುಷ್ಯನಿಗೆ ಈಗ ಆಯಿತು ಅಂತೇಳಿ ನಮಗೆ ಬೇಜಾರಾಗಿದೆ. ಆದಷ್ಟು ಬೇಗ ಕೂಲಂಕಷವಾಗಿ ನಾವು ಈ ತನಿಖೆಗೆ ಆಗ್ರಹಿಸ್ತೀವಿ, ತನಿಖೆ ಮಾಡ್ಬೇಕಂತ ಕೇಳ್ಕೊಳ್ತೀವಿ. ಸರ್, ಇದಾಗಿ ಕಾಣೆಯಾಗಿದ್ದರಂತಲ್ಲ, 3 ದಿನ ಆಗಿದೆ. ಹೌದು, 3 ದಿನ ಆಗಿದೆ ಕಾಣೆಯಾಗಿ. ನಿಮಗೆ ಯಾವಾಗ ಅವ್ರ ಸ್ನೇಹಿತರಾಗಿರೋದ್ರಿಂದ ಅವ್ರು ಮತ್ತೆ ಅವ್ರ ಹಳ್ಳಿಯ ಬಸವರಾಜ್ ಫೋನ್ ಮಾಡಿದ್ರು, ಬರ್ರಿ ನೋಡೋಣ ಅಂತ. ಎಲ್ಲ ಓಡಾಡಿ SPFCಗೆಲ್ಲ ತನಿಖೆಗೆ ಒತ್ತಾಯ ಮಾಡಿದ್ವಿ. ಅವರು ಸ್ಪಂದಿಸಿ ಎಲ್ಲ ಹುಡುಕಿದ್ವಿ. ಇಲ್ಲಿ ನೋಡಿದಾಗ ಈ ಸ್ಥಿತಿಯಲ್ಲಿ ನಾವು ಕಂಡಿದ್ವಿ.